ಇಲ್ಲಿ ಡಿಸ್ಕಷನ್ಗೆ ಹೋಗ್ತಾರೆ. ಇಲ್ಲಿ ಧ್ರುವಂತವ್ರಂತೂ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಓವರ್ ಆಗಿ ಆಡ್ತಾ ಇದಾರಪ್ಪ. ಲ್ಯಾಂಡ್ ಲಾರ್ಡ ನೀನೇನು ಇಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ತಲೆಯಲ್ಲಿ ಸಗಣಿ ತುಂಬಿಕೊಂಡಿತ್ತ ಅಂತ ಇಲ್ಲಿ ಕೇಳ್ತಾರೆ. ಇಲ್ಲಿ ಅವ್ರ ಮೇಲೆ ಸಗಣಿ ನೀರು ಹಾಕ್ಬೇಕಾದ್ರೆ ಅದು ಪವಿತ್ರವಾದದ್ದು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂತಾರೆ. ಆದ್ರೆ ಇವ್ರು ಬೈಬೇಕಾದ್ರೆ ಮಾತ್ರ ಅದು ಪವಿತ್ರತೆ ಇದೆ ಅದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದಾರೆ. ಇಲ್ಲಿ ಈ ವಾರ ಅವರು ನಾಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಮತ್ತೆ ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿದ್ದಾರೆ ಅಂತ. ಇವ್ರು ಎಲ್ಲರಿಗಿಂತ ಓವರ್ ಆಗಿ ಆಡಿದ್ದು ಅಂತಂದ್ರೆ ಇಲ್ಲಿ ಇವರೆಲ್ಲರೂ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ರಾಶಿಕ್ ಅವರು ಹೊರಗಡೆ ಬರ್ತಾರೆ. ಅವಾಗ ಇಲ್ಲಿ ರಕ್ಷಿತ್ ಅವರು ರಾಶಿಕ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾರೆ. ಬಟ್ ಆದ್ರೆ ಇವರಿಬ್ರಿಗೂ ಕೂಡ ಆಗಲ್ಲ. ಆದ್ರೂ ಕೂಡ ಇಲ್ಲಿ ರಾಶಿಕ್ ಅವ್ರು ಓವರ್ ಆಗಿ ಆಡ್ಬಿಟ್ರು. ಇಲ್ಲಿ ಹೇಗಿದ್ರು ಹೋಗು ಅಂತ ಅಂದ್ರೆ ನೀನ್ ನಾಮಿನೇಷನ್ ಪಾರಾಗು ಅಂತ ಅಂದ್ರೂ ಕೂಡ ಇಲ್ಲಿ ಹೋಗಲ್ಲ ಅಂತ ಅಂತಾರೆ. ಒಟ್ನಲ್ಲಿ ಅವ್ರಿಗೆ ಹಾಳು ಮಾಡಬೇಕಿತ್ತು, ಅದನ್ನ ಹಾಳು ಮಾಡಿದ್ರು. ನೋಡಿ, ಹೆಣ್ಣಾದವ್ರಿಗೆ ಸಹನೆ ಇರಬೇಕು ಅನ್ನೋದು ಏನಕ್ಕೆ ಅಂತಂದ್ರೆ ಇದೇ ಒಂದು ರೀಸನ್ಗೆ. ಅವರೆಲ್ಲರೂ ಕೂಡ ಒಪ್ಕೊಂಡ್ರಲ್ವಾ, ಸರಿ ಬಿಡು ಆಯ್ತು ಅಂತ ಇಲ್ಲಿ ರಾಶಿಕ್ ಅವರು ಒಪ್ಲೇ ಇಲ್ಲ. ಇಲ್ಲಿ ರಕ್ಷಿತ್ ಅವ್ರು ಈಚೆ ಹೋದ್ಮೇಲೆ ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ ಏನೇ ಆದ್ರೂ ಕೂಡ ಇಲ್ಲಿ ಏನಾದ್ರೂ ರಕ್ಷಿತನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಪರವಾಗಿಲ್ಲ, ನಾನು ಅವಳನ್ನ ಹೊಡಿತೀನಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ರು. ಸ್ವಲ್ಪ ಓವರ್ ಆದ ಮಾತು. ಸ್ವಲ್ಪ ಇಲ್ಲಿ ಸಮಾಧಾನ ಪಡ್ಕೋಬೇಕು ಜಾನ್ವಿ ಅವರು ಕೂಡ. ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಡಿ. ರಕ್ಷಿತ್ ಅವ್ರಿಗೂ ಕೂಡ ಅವರು ಅವರಲ್ಲಿರೋ ಟ್ಯಾಲೆಂಟ್ ನ ತೋರಿಸ್ತಾರೆ. ಯಾವುದೋ ಒಂದೇ ಒಂದು ಗೇಮ್ ಇಲ್ಲಿ ರಕ್ಷಿತ್ ಅವ್ರು ಆಡಿದ್ದು ಅಷ್ಟೇ. ಮಿಕ್ಕಿದ ಎಲ್ಲಾ ಗೇಮಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವ್ರನ್ನ ಇವ್ರು ಯಾರೂ ಕೂಡ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಈ ನಾಮಿನೇಷನ್ ಟೀಮ್ ಅಲ್ಲಿ ಯಾವಾಗ ಸೇರಿದಾರೋ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಬೇಕಂತ ಅಂದ್ಬಿಟ್ಟು ಇವ್ರು ನಾಮಿನೇಟ್ ಆಗ್ಲಿ ಅಂತಾನೆ ಇವರೆಲ್ಲ ಕೂಡ ಇಲ್ಲಿ ಸ್ಕೆಚ್ ಹಾಕೊಂಡು ಪ್ಲಾನ್ ಹಾಕೊಂಡು ಕೂತಿದ್ದಾರೆ. ಇವ್ರು ಅಶ್ವಿನಿ ಅವ್ರನ್ನ ನೋಡ್ಬೋದು, ಮತ್ತೆ ಇಲ್ಲಿ ಜಾನ್ವಿ ಅವ್ರನ್ನ ನೋಡ್ಬೋದು, ರಾಶಿಕಾ ಅವ್ರನ್ನ ನೋಡ್ಬೋದು. ಇವರೆಲ್ಲರೂ ಕೂಡ ಸುದ್ದಿ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು. ಇವ್ರು ಕನ್ಸಿಡರೇ ಮಾಡ್ತಲ್ಲ ಇಲ್ಲಿ ರಕ್ಷಿತ್ ಅವ್ರು ಗೇಮ್ ಆಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ರಕ್ಷಿತ್ ಅವ್ರು ಕೂಡ ಅದೇ ರೀತಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಆದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಪರವಾಗಿಲ್ಲ, ನಾನು ಹೊಡೆದು ಮನೆಗೆ ಹೋಗ್ತೀನಿ ಅಂತ ಇಲ್ಲಿ ಹೇಳಿದ್ರು. ಯಾಕೆ ಹೇಳ್ಬೇಕು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ನೋಡ್ಬೇಕಿತ್ತು ಏನಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗಿರೋದು.